ಬನ್ನಿ ನಾನಿವತ್ತು ಇಡ್ಲಿ ದೋಸೆ ಸೈಡ್ಗೆ ಹೊಸ ಥರದ ಟೊಮೆಟೊ ಚಟ್ನಿ ಕರಿ ತೋರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಜೀರಿಗೆ ಎಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ದರ್ದರಾಗಿ ರುಬ್ಕೊಳ್ಳಿ. ಕ್ರಷ್ ಮಾಡ್ಕೋಬೇಕಷ್ಟೇ, ಫುಲ್ ನೈಸ್ ಪೇಸ್ಟ್ ಅಲ್ಲ. ಆ ಥರ ನೋಡಿ, ಈ ಥರ ಇದ್ದರೆ ಸಾಕು. ಇದನ್ನು ಇಷ್ಟು ಮಾಡಿಕೊಂಡು ಸೈಡಲ್ಲಿ ಇಟ್ಬಿಡಿ. ಅದೇ ಮಿಕ್ಸಿ ಜಾರ್ಗೆ ಒಂದು 4 ಟೊಮೆಟೊ ಸ್ವಲ್ಪ ದಪ್ಪಾಗಿ ಹೆಚ್ಚಿ ಪ್ಯೂರಿ ರೆಡಿ ಮಾಡ್ಕೊಳ್ಳಿ. ಈ ಥರ ನೋಡಿ, ನೈಸ್ ಪ್ಯೂರಿ ಇರಬೇಕು. ಒಂದು ಕಡಾಯಿ ತೊಗೊಂಡು ಒಂದು 3 ರಿಂದ 4 ಟೀ ಸ್ಪೂನು ಎಣ್ಣೆ ಹಾಕಿ, ಹಿಂಗೆ ಹಾಕಿ, ಆಮೇಲೆ ಅದ್ರ ಜೊತೆಗೇ ಸಾಸಿವೆ, ಆಮೇಲೆ ಉದ್ದಿನಬೇಳೆ, ಒಣಮೆಣ್ಸಿನ್ಕಾಯಿ, ಕರಿಬೇವು ಇದಿಷ್ಟು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ದರ್ದರಾಗಿ ರುಬ್ಬಿರೋದು ಅಂದರೆ ಕ್ರಷ್ ಮಾಡಿಕೊಂಡ್ರು ಆನಿಯನ್, ಬೆಳ್ಳುಳ್ಳಿ ಎಲ್ಲ ಹಾಕಿ ಅದನ್ನ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ರುಬ್ಬಿಟ್ಟಿರೋ ಟೊಮೆಟೊ ಪ್ಯೂರಿನ ಹಾಕ್ಬಿಟ್ಟು ಚೆನ್ನಾಗಿ ಕುಕ್ ಮಾಡಿ. ಅದು ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿ ಕುಕ್ ಆಗಬೇಕು. ಜೊತೆಗೇ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು, ಒಂದು ಪಿಂಚಷ್ಟು ಹಳದಿ, ಅರಿಶಿನ ಹಾಕಿ ಸಾಕು, ಅಷ್ಟೇ. ಬೇರೆ ಏನು ಬೇಡ. ಹೊಸ ಥರ ತುಂಬ ಚೆನ್ನಾಗಿದೆ. ಸ್ವಲ್ಪ ಕುಕ್ಕಾಗಲಿ, ಒಂದು 5 ನಿಮಿಷ ಕುಕ್ಕಾದಮೇಲೆ ನೀರೆಲ್ಲ ಹೋದ್ಮೇಲೆ ನೋಡಿ, ಈ ಥರ ಆದಮೇಲೆ ಇದಕ್ಕೆ ಎಷ್ಟು ಬೇಕೋ ಅಷ್ಟು ರಿಕ್ವೈರ್ಡೆಡ್ ವಾಟರ್ ಹಾಕಿ, ಅಂದರೆ ಅದರ ಅಳತೆಗೆ ನಿಮ್ಗೆ ಯಾವ ರೀತಿ ತಿಕ್ಕಾಗಬೇಕು ಅನ್ನೋ ಇದರಲ್ಲಿ ನೀರು ಹಾಕ್ಬಿಟ್ಟು ಕುಕ್ ಮಾಡಿ. ಒಂದು ಸ್ವಲ್ಪ ಚೆನ್ನಾಗಿ ಕುಕ್ಕಾಗಲಿ. ಇದು ಮಸಾಲೆ, ಈರುಳ್ಳಿ, ಟೊಮೆಟೊ ಎಲ್ಲ ಮಿಕ್ಸ್ ಆಗಲಿ. ನೋಡಿ, ಈ ಥರ ಮಿಕ್ಸ್ ಆದಮೇಲೆ ಇದರಲ್ಲಿ ಹೊಸದೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದೇ ದೋಸೆ ಬ್ಯಾಟರ್. ಇಡ್ಲಿ ದೋಸೆ ಬ್ಯಾಟರ್ ಯಾವುದಾದ್ರೂ ಓಕೆ, ಇಡ್ಲಿ ಆದರೂ ಓಕೆ, ದೋಸೆ ಆದರೂ ಓಕೆ. 1 ಚಮಚದಷ್ಟು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಕುಕ್ ಮಾಡಿಬಿಡಿ. ಒಂದು 3-4 ನಿಮಿಷ, 5 ನಿಮಿಷದಷ್ಟು ಕುಕ್ ಮಾಡಿಬಿಟ್ರೆ ಸಾಕು. ನಿಮಗೆ ಇಡ್ಲಿ, ದೋಸೆ, ರೈಸ್ ಜೊತೆಗೂ ಓಕೆ, ಚಪಾತಿ ಜೊತೆಗೂ ಓಕೆ. ಗ್ಯಾಸ್ ಆಫ್ ಮಾಡಿಬಿಡಿ, ಸಾಕು. ಬೆಂದಿರೋದು ತುಂಬ ಟೇಸ್ಟಾಗಿರುತ್ತೆ. ಕೋಕೋನಟ್ ಚಟ್ನಿ, ಸಾಂಬಾರ್ಗಿಂತ ಎಲ್ಲ ಜೊತೆಗೂ ಇದು ಸೈಡ್ಗೆ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ ಎಲ್ಲದ್ರ ಜೊತೆಗೂ ಓಕೆ. ನೋಡಿದ್ರಲ್ಲ ಹೊಸ ರೆಸಿಪಿ ಹೆಂಗಿದೆ ಅಂತ. ತುಂಬ ಫಟಾಫಟ್ ಅಂತ ಮಾಡ್ಬೋದು, ದಿಢೀರಂತ. ಯಾವ ಕಾಯಿ ಏನು ಬೇಡ.